ಆಗಲೂ ಈ ರೀತಿ ಏನಾದರೂ ಸಾಂಬಾರು ಮಸಾಲ ಮಾಡಿ ನೋಡಿದ್ರೆ ನೆಕ್ಸ್ಟ್ ಟೈಮ್ ಇದೇ ರೀತಿ ಮಾಡ್ತೀರಾ ನೀವು. ಈ ವಿಡಿಯೋದಲ್ಲಿ ನಾನು ಹಳ್ಳಿ ಶೈಲಿಯ ಸಾಂಬಾರು ಮಸಾಲ ಮಾಡುವ ವಿಧಾನ ತಿಳಿಸಿದ್ದೀನಿ. ಕೊನೆ ತನಕ ಮಿಸ್ ಮಾಡ್ದಿರ ನೋಡಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಳ್ಳಿಗಳಲ್ಲೆಲ್ಲ ಇದೇ ಥರ ಸಪ್ರೇಟಾಗಿ ಹಾಕ್ಕೊಂಬರೋದು. ಹೀಗೂ ಕೂಡ ಅಮ್ಮ ಮನೆಯಲ್ಲಿ ಇದೇ ಥರ ಮಾಡ್ತಾರೆ. ನನಗೂ ಅದೇ ಅಭ್ಯಾಸ. ನಾನು ಸಾಂಬಾರು ಮಸಾಲ ಅಂತ ಒಂದರಲ್ಲೇ ಮಾಡಲ್ಲ. ಈ ರೀತಿ ಧನಿಯಾ ಸಪ್ರೇಟು, ಚಿಲ್ಲಿ ಸಪ್ರೇಟ್ ಮಾಡ್ಕೊಂಬರ್ತೀನಿ. ನಾನು ಸ್ಟೆಪ್ ಬೈ ಸ್ಟೆಪ್ಪು ವಿತ್ ಮೆಜರ್ಮೆಂಟು ಕ್ಲಿಯರಾಗಿ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಕೊನೆ ತನಕ ವಿಡಿಯೋ ನೋಡಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಧನಿಯಾ 2 kg, ಕಡಲೆಬೇಳೆ 1/4 kg, ಹೆಸರುಬೇಳೆ 1/4 kg, ಉದ್ದಿನಬೇಳೆ 100 ಗ್ರಾಮು, ತೊಗರಿಬೇಳೆ 1/4 kg, ಮೆಂತೆ 20 ಗ್ರಾಮು, ಗಸಗಸೆ 100 ಗ್ರಾಮು, ಸಾಸಿವೆ 100 ಗ್ರಾಮು, ಕರಿಮೆಣಸು 50 ಗ್ರಾಮು, ಜೀರಿಗೆ 200 ಗ್ರಾಮ್ 200 ಗ್ರಾಮು, ಲವಂಗ ಚಕ್ಕೆ 20 ರೂಪಾಯಿಗೆ, ಅರಿಶಿಣ ಕೊಂಬು 10, ಅಕ್ಕಿ 1/4 kg, ಕರಿಬೇ ಸೊಪ್ಪು 1 ಹಿಡಿಯಷ್ಟು ನೋಡಿ, 1 ಹಿಡಿಯಷ್ಟು ಕರಿಬೇ ಸೊಪ್ಪು. ಇದನ್ನೆಲ್ಲ ಫಸ್ಟು ಬಿಸಿಲಿಗೆ ಇಟ್ಕೊಂಡು ಒಣಗಿಸ್ಕೊಂಡು ಧನಿಯಾನ ಕ್ಲೀನ್ ಮಾಡಿಕೊಂಡು ಎಲ್ಲನ ಫ್ರೈ ಮಾಡ್ಕೊಬೇಕು. ಮೆಣಸಿನ್ಕಾಯಿ 1 kg, ಬ್ಯಾಡಗಿ ಮೆಣಸು 1/4 kg, 1/4. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಮೆಣಸಿನ್ಕಾಯಿ ಎಲ್ಲ ಕ್ಲೀನ್ ಮಾಡಿಕೊಂಡು ಬಿಸಿಲಿಗೆ ಹರಡ್ಕೊಂಡಿದ್ದೀನಿ. ಹಾಗೆ ಧನಿಯಾನು 2 ದಿನ ಬಿಸಿಲಿಗೆ ಒಣಗಿಸ್ಕೊಂಡಿದ್ದೀನಿ. ಚೆನ್ನಾಗಿ ಒಣಗಿದೆ ಬಿಸಿಲಿಗೆ, ತೇವಾಂಶ ಏನೂ ಇಲ್ಲ ಧನಿಯಾದಲ್ಲಿ. ಈಗ ಒಂದು ಬಾಣಲಿಗೆ ಇಟ್ಕೊಂಡು ಸ್ವಲ್ಪನೇ ಒಂದು ಅರ್ಧ kgನೇ ಧನಿಯಾ ಸೇರಿಸ್ಕೊಂಡು ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಬೇಕು. ಎಣ್ಣೆ ಏನೂ ಹಾಕಬಾರ್ದು, ಬರೀ ಧನಿಯಾನ ಫ್ರೈ ಮಾಡ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮ್ ಇದೆ, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ. ಇಲ್ಲಿ ಕೈಯಲ್ಲಿ ಇಟ್ಕೊಂಡು ನೋಡಿದ್ರೆ ಕೈ ಪಿಡಿ ಬಿಸಿ ಇದ್ದರೆ ಸಾಕು. ಅಂದರೆ ಕೈಪಿಡಿ ಅಂದರೆ ಹಿಂಗೆ ಕೈಯಲ್ಲಿ ಇಟ್ಕೊಂಡ್ರೆ ಬಿಸಿ ತಾಗೋ ಅಷ್ಟು ಬಿಸಿ ಆದರೆ ಸಾಕು, ಅಂದಾಜಿಗೆ ಹೇಳ್ತಾ ಇರೋದು. ಹಂಗೆ ಕೂಡ ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ವಿಡಿಯೋದಲ್ಲಿ ನಾನು ಒಂದು 5ರಿಂದ 8 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದೊಂದು ಬ್ಯಾಚಿನ ಟೈಮಿಂಗ್ಸ್ ಹೇಳಬೇಕು ಅಂದರೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇಲ್ಲ ನಾನು. ನೋಡಿ, ಧನಿಯಾನೆಲ್ಲ ಇದೇ ರೀತಿ ಬ್ಯಾಚ್ ವೈಸು ಸ್ವಲ್ಪನೇ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಾದಮೇಲೆ ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ. 1/4 kg ಕಡಲೆಬೇಳೆ. ಇದನ್ನು ಬಿಸಿಲಿಗೆ ಇಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಬಿಸಿಲಿದ್ರೆ ಇಟ್ಟರೆ ಒಳ್ಳೆಯದು. ಸ್ವಲ್ಪ ತೇವಾಂಶ ಏನಾದರೂ ಇದ್ದರೆ ಬಿಸಿಲಿಗೆ ಒಣಗುತ್ತೆ ಅಂತ. ಈ ರೀತಿ ಕೆಂಪಗೆ ಬರೋವರೆಗೂ ಸೀದಿಸಬಾರ್ದು. ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಹೆಸರುಬೇಳೆ ಸೇರಿಸ್ಕೊಂಡು ನೋಡ್ತಾ ಇರ್ಬೋದು ಕಡಲೆಬೇಳೆ ಹೇಗೆ ಹದವಾಗಿ ಬೇಯಿಸ್ಕೊಂಡಿದ್ದೀನಿ ಅಂತ. ಎಣ್ಣೆ ಹಾಕ್ದಿರ ಬೇಯಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಈಗ ಹೆಸರುಬೇಳೆ ಹಾಕ್ಕೊಂಡು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹೈ ಫ್ಲೇಮ್ ಇಡಬಾರ್ದು, ಸೀದೋಗ್ಬಿಡುತ್ತೆ. ಹೊರಗಡೆವರೆಗೂ ಬೇಯಲ್ಲ. ನೋಡಿ, ಈ ರೀತಿ ಹೆಸರುಬೇಳೆನೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಪ್ಲೇಟ್ಗೆ ಸೇರಿಸ್ಕೊತಾ ಇದ್ದೀನಿ. ಈಗ 1/4 kg ಸೇರಿಸ್ಕೊಂಡು ತೊಗರಿಬೇಳೆನೂ ಅಷ್ಟೇ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕಲರ್ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು. ಈ ರೀತಿ ಕೈ ಬಿಡ್ದಿರ ನಾನು ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕೈ ಬಿಟ್ಟರೆ ಕೆಳಗಡೆ ಸೀದೋಗ್ಬಿಡುತ್ತೆ. ಒಂದು ಬೇಳೆ ಸೀದೋಗುತ್ತೆ, ಒಂದು ಬೇಳೆ ಬೇಯಲ್ಲ. ಅದಕ್ಕೆ ನಾನು ಈ ರೀತಿ ಫ್ರೈ ಮಾಡ್ಕೊತ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಎಲ್ಲ ಪದಾರ್ಥನೂ ಅಷ್ಟೇ. ಈಗ ಉದ್ದಿನಬೇಳೆ ಎಲ್ಲ ಬೇಳೆಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ನಾನು. ಇದು ಉದ್ದಿನಬೇಳೆ ಜಾಸ್ತಿ ಹಾಕಿದ್ರೆ ಒಂಥರ ಗಟ್ಟಿ ಆಗಿಬಿಡುತ್ತೆ ಸಾಂಬಾರು, ಅಷ್ಟು ಚೆನ್ನಾಗಿರಲ್ಲ ಅಂತ 100 ಗ್ರಾಮ್ ಸೇರಿಸ್ಕೊಂಡಿದ್ದೀನಿ ನಾನು ಉದ್ದಿನಬೇಳೆ. ಬೇರೆ ಪದಾರ್ಥ ಎಲ್ಲ 1/4 kg ಸೇರಿಸಿದ್ದೀನಿ, ಬೇರೆ ಬೇಳೆ ಎಲ್ಲ. ಇದನ್ನು ಅಷ್ಟೇ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಬೇಕು ಈ ರೀತಿ. ಈಗ ಜೀರಿಗೆ, ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಜೀರಿಗೆ 200 ಗ್ರಾಮು ಒಂದೇ ಸತಿ ಸೇರಿಸ್ಕೊಂಡಿದ್ದೀನಿ. ಇದರಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೆ ಕ್ಲೀನ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ನಾನು ಕ್ಲೀನ್ ಮಾಡಿಕೊಂಡೇ ಸೇರಿಸ್ಕೊಂಡಿದ್ದೀನಿ. ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಳ್ತಾ ಫ್ರೈ ಮಾಡ್ತಾಯಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಘಮ ಬರೋವರೆಗೂ, ಇಲ್ಲಾಂದರೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಇಲ್ಲಾಂದರೆ ಕೈಯಲ್ಲಿ ಹಿಂಗೆ ಕೈಪಿಡಿ ಹಿಂಗೆ ಕೈಯಲ್ಲಿ ಮುಟ್ರೆ ಬಿಸಿ ತಾಗೋಷ್ಟು ಕಲರ್ ನೋಡ್ತಾ ಇರ್ಬೋದು ನೀವು. ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕರಿಮೆಣಸು ಅಷ್ಟೇ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹೈ ಫ್ಲೇಮಲ್ಲಿಟ್ಟು ಯಾವುದೂ ನಾನು ಫ್ರೈ ಮಾಡಿಲ್ಲ. ನೋಡಿ,
ಕರಿಮೆಣಸು ಸ್ವಲ್ಪ ಬೇಗ ಬಾಣಲಿಗೆ ಬಿಸಿಯಾಗಿರೋದ್ರಿಂದ ಬೇಗ ಬಿಸಿಯಾಗೋಗುತ್ತೆ. ಕರಿಮೆಣಸು 50 ಗ್ರಾಮ್ ಸೇರಿಸಿದ್ದೀನಿ. ಸಾಸಿವೆ 100 ಗ್ರಾಮ್ ಸೇರಿಸ್ಕೊತಾ ಇದ್ದೀನಿ ನಾನು. ನೀವು ಸಾಸಿವೆ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಕಹಿ ಬಂದುಬಿಡುತ್ತೆ ಸಾಂಬಾರು ಮಸಾಲ, ಅದಕ್ಕೆ ನಾನು ಸಾಸಿವೆ 100 ಗ್ರಾಮ್ ಸೇರಿಸ್ಕೊಂಡಿದ್ದೀನಿ. ಜೀರಿಗೆ ಮಾತ್ರನೇ 200 ಗ್ರಾಮ್ಸು. ಇದು ಸಾಸಿವೆ ಚಿಟಪಟ ಅಂತ ಬರೋವರೆಗೂ ಬೇಯಿಸ್ಕೊಬೇಕು. ಎಣ್ಣೆ ಹಾಕಿಲ್ಲ, ಡ್ರೈ ಆಗೇ ರೋಸ್ಟ್ ಮಾಡ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಈಗ ಸಾಸಿವೆನೂ ಪ್ಲೇಟಿಗೆ ಸೇರಿಸ್ಕೊಂಡು ಈಗ ಮೆಂತ್ಯ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಇದು ಬಿಸಿ ಇರೋದಕ್ಕೆ ಸ್ವಲ್ಪ ಹರಡ್ಕೊಳ್ತಾ ಇದ್ದೀನಿ, ಸ್ವಲ್ಪ ತಣ್ಣಗಾಗಲಿ ಅಂತ. ಎಲ್ಲ ಒಂದ್ಸಲಿ ಮಿಕ್ಸ್. ಇಲ್ಲಿ ನೀವು ಬೇಕಂದರೆ ಒಬ್ಬೊಬ್ಬರು ಕಡಲೆ ಕಾಳು ಸೇರಿಸ್ತಾರೆ, ಹೆಸರು ಕಾಳು ಸೇರಿಸ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಬಟ್ ನಾನು ಏನು ಕಾಳು ಸೇರಿಸಿಲ್ಲ, ಎಲ್ಲ ಬೇಳೆನೇ ಯೂಸ್ ಮಾಡಿ. ಈಗ ಮೆಂತ್ಯನ ಫ್ರೈ ಮಾಡ್ಕೊಬೇಕು. ಮೆಂತ್ಯನೂ ಅಷ್ಟೇ ಲೋ ಟು ಮೀಡಿಯಮ್ ಫ್ಲೇಮು. ಇದು 25 ಗ್ರಾಮ್ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕಿಲ್ಲ, ತುಂಬ ಕಹಿ ಆಗೋಗುತ್ತೆ, ಸಾರು ತಿನ್ನೋಕ್ಕಾಗಲ್ಲ. 25 ಗ್ರಾಮ್ ಸಾಕಾಗತ್ತೆ 2 kg ಧನಿಯಾಗೆ. ಈಗ ಗಸಗಸೆ ಇದಂತೂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. 100 ಗ್ರಾಮ್ ಸೇರಿಸ್ಕೊತಾ ಇದ್ದೀನಿ ಗಸಗಸೆ. 1 kgಗೆ 50 ಗ್ರಾಮ್ ಅಂತ, 2 kgಗೆ 100 ಗ್ರಾಮ್ ಗಸಗಸೆ ಸೇರಿಸ್ಕೊಂಡು ಇದು ಅಷ್ಟೇ ಸ್ವಲ್ಪ ಬಿಸಿ ಆದರೆ ಸಾಕು. ಇದು ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ, ಬಾಣಲಿ ಬಿಸಿ ಇದೆ, ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಅದಕ್ಕೆ ಸೇರಿಸ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಡೋಣ, ಇಲ್ಲಾಂದರೆ ಜಾಸ್ತಿ ಬೆಂದೋಗುತ್ತೆ ಅಂತ. ಈಗ ಚಕ್ಕೆ ಅಂಗಡಿಯಲ್ಲಿ ಕೇಳಿದ್ರೆ ಲೂಸಲ್ಲಿ ಕೊಡ್ತಾರೆ, 20 ರೂಪಾಯಿಗೆ ಚಕ್ಕೆ ಲವಂಗ ಅಂದರೆ ನಾನು ಅಷ್ಟು ಸೇರಿಸಿದ್ದೀನಿ. ಒಂದು ಅಂದಾಜಲ್ಲಿ ಹೇಳ್ಬೇಕು ಅಂದರೆ ಒಂದು 4 ಇಂಚುದು 2 ಸೇರಿಸಿದ್ದೀನಿ. ಒಂದು 15ರಿಂದ 20 ಲವಂಗ ಸೇರಿಸ್ಕೊಂಡಿದ್ದೀನಿ. ಎಲ್ಲ ಫ್ರೈ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಈಗ ಅಕ್ಕಿ 1 ಲೋಟ ಅಥವಾ 1/4 kg ಅಕ್ಕಿನ ರೇಷನ್ ಅಕ್ಕಿ ತಗೊಂಡಿದ್ದೀನಿ. ಅಕ್ಕಿ ಕಲರ್ ಬಣ್ಣ ಚೇಂಜ್ ಆಗಬೇಕು, ಅದು ಒಂದು ಸ್ವಲ್ಪ ನಮ್ಗೆ ಗೊತ್ತಾಗತ್ತೆ. ಅಕ್ಕಿ ಬಂದು ರೇಷನ್ ಅಕ್ಕಿ ಹೊಂಬಣ್ಣ ಬರೋವರೆಗೂ ಹುರ್ಕೊಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತ ಪ್ರತಿಯೊಂದು ಅಕ್ಕಿನೂ ಕಲರ್ ಚೇಂಜ್ ಆಗಬೇಕು, ಆ ರೀತಿ ಹುರ್ಕೊಂಡಿದ್ದೀನಿ. ಈಗ ಅರಿಶಿನ ಕೊಂಬು ಸ್ವಲ್ಪ ಪೀಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಏನು ಮಾಡೋ ಅವಶ್ಯಕತೆ ಬರಲ್ಲ ಅರಿಶಿನ ಕೊಂಬು. ಈಗ ಲಾಸ್ಟಲ್ಲಿ ಕರ್ಬೇ ಸೊಪ್ಪು, ಬಾಣಲಿ ಬಿಸಿ ಇದೆ, ಸ್ಲಿಮ್ಮಲ್ಲಿ ಇಟ್ಕೊಂಡು ಕೈಯಲ್ಲೇ ಈ ರೀತಿ ಎಲ್ಲ ಎಳೆಗೂ ಬಿಸಿ ತಾಗೋ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಕರ್ಬೇ ಸೊಪ್ಪನ್ನ ಚೆನ್ನಾಗಿ ಗರಿ ಆಗಬೇಕು, ಆ ರೀತಿ ಫ್ರೈ ಮಾಡ್ಕೊಬೇಕು. ಹಾಗಂತ ಹೈ ಫ್ಲೇಮಲ್ಲಿ ಇಟ್ಟು ಸೀದಿಸ್ಬಾರ್ದು. ಮೀಡಿಯಮ್ ಫ್ಲೇಮು, ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನೀವು ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ತುಂಬ ಬಿಸಿ ಆದಮೇಲೆ ಕೈಯಲ್ಲಿ ಮುಟ್ಟೋಕ್ಕಾಗಿಲ್ಲ ಅಂದರೆ ಸೌಟಲ್ಲಿ ತಿರುಗಿಸ್ಕೊಬೋದು. ನೋಡಿ ನಿಮಗೆ ಕನ್ವೀನಿಯೆಂಟ್ ಯಾವ ರೀತಿ ಇರುತ್ತೋ ಆ ರೀತಿ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಪದಾರ್ಥನೂ ಒಂದೊಂದೇ ಫ್ರೈ ಮಾಡಿಕೊಂಡು ನಾನು ಒಂದು ಪ್ಲೇಟ್ಗೆ ಸೇರಿಸ್ಕೊಂಡಿದ್ದೀನಿ. ಧನಿಯಾನು ಸಪ್ರೇಟಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಕರ್ಬೇ ಸೊಪ್ಪನ್ನು ಸಪ್ರೇಟಾಗಿ ಇಟ್ಟಿದ್ದೀನಿ. ಬಿಸಿ ಬಾಣಲಿಯಲ್ಲೇ ಇಟ್ಟರೆ ಅದು ಸ್ವಲ್ಪ ಗರಿ ಆಗತ್ತೆ ಅಂತ. ಅದನ್ನು ಸೈಡ್ಗೆ ಇಟ್ಬಿಟ್ಟು ಈಗ ಬ್ಯಾಡಗಿ ಮೆಣಸು ಸೇರಿಸ್ಕೊತಾ ಇದ್ದೀನಿ. ಬ್ಯಾಡಗಿ ಮೆಣಸು ಸೇರಿಸ್ಕೊಂಡು ಇದಕ್ಕೆ ಒಂದು ಚೂರು ಎಣ್ಣೆ ಹಾಕ್ಕೊಂಡು ಮುಂಚೆನೇ ಬಿಸಿಲಿಗಿಟ್ಟಿದ್ದೆ ನಾನು. ಬ್ಯಾಡಗಿ ಮೆಣಸು ಸ್ವಲ್ಪ ಫ್ರೈ ಆಗಲಿ, ಈ ರೀತಿ ತೇವಾಂಶ ಏನಾದರೂ ಇದ್ದರೆ ಹೋಗುತ್ತೆ ಅಂತ. ಈ ಮೆಣಸಿನ್ಕಾಯಿಗೆ ನಾನು ಮುಂಚೆನೇ ಒಂದು ಚೂರು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಕೈಯಲ್ಲೇ ಮಿಕ್ಸ್ ಮಾಡಿದ್ದೀನಿ, ಯಾಕಂದರೆ ಘಾಟ್ ಬರಲ್ಲ ನಾವು ಬೇಯಿಸೋವಾಗ ಅಂತಲೇ ಎಣ್ಣೆ ಹಾಕೋದು. ಎಣ್ಣೆ ಬೇಡ ಅಂದರೆ ಹಂಗೆ ಕೂಡ ಫ್ರೈ ಮಾಡ್ಬೋದು, ಎಣ್ಣೆ ಹಾಕಿದ್ರೆ ನಮಗೆ ಘಾಟ್ ಬರಲ್ಲ, ಅದಕ್ಕೋಸ್ಕರ ಎಣ್ಣೆ ಹಾಕಿದ್ದೀನಿ. ಈ ರೀತಿ 1 by 1 ನಾವು ಧನಿಯಾನ ಯಾವ ರೀತಿ ಫ್ರೈ ಮಾಡ್ಕೊಂಡ್ರೋ ಅದೇ ರೀತಿ ಮೆಣಸಿನ್ಕಾಯಿನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ. ಅದೇ ಥರ ಬ್ಯಾಚ್ ವೈಸು ಎಲ್ಲ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡಾದಮೇಲೆ ಕೆಳಗಡೆ ಸ್ವಲ್ಪ ಬೀಜ ಇರುತ್ತೆ, ಅದನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಬಿಸಿ ಬಾಣಲೆಗೆ ಹಾಕಿ ಒಂದು 2-3 ಸಲ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಂಡ್ರೆ ಆಯಿತು. ಬಿಸಾಕಬೇಡಿ, ಅದನ್ನು ಚೆನ್ನಾಗಿರುತ್ತೆ ಮಸಾಲೆಗೆ ಸೇರಿಸ್ಕೊಳ್ಳಿ. ಈಗ ಎಲ್ಲ ಪದಾರ್ಥನೂ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ಈ ರೀತಿ ಇಲ್ಲಿ ನೋಡ್ತಾ ಇರ್ಬೋದು. ಪ್ರತಿಯೊಂದು ಪದಾರ್ಥನೂ ನಾನು ಹದವಾಗಿ ಹುರಿದು ಸಪ್ರೇಟ್ ಪ್ಲೇಟಲ್ಲಿ ಸೇರಿಸಿ ಇಟ್ಕೊಂಡಿದ್ದೀನಿ. ಈಗ ತೋರಿಸ್ತೀನಿ. ಈಗ ಬಿಸಿ ಬಾಣಲಿಯಲ್ಲಿ ನೋಡ್ತಾ ಇರ್ಬೋದು ಕರ್ಬೇ ಸೊಪ್ಪು ಹಾಕಿಟ್ಟಿದ್ದೀನಿ. ಒಂದು ಸ್ವಲ್ಪ ಮುರುಮುರ ಅಂತ ಆಗುತ್ತೆ ಹಂಗೆ ಹಾಕಿಟ್ರೆ ಅಂತ. ಇದು 1 ವರ್ಷ ಇಟ್ರೂ ಕೆಡಲ್ಲ, ಚೆನ್ನಾಗಿರತ್ತೆ. ಒಬ್ಬೊಬ್ಬರು ಹುಳುಗಳು ಬೀಳತ್ತೆ ಅಂತ ಹೇಳ್ತಾರೆ, ನಾನು ಅದಕ್ಕೂ ಒಂದು ಸೀಕ್ರೆಟ್ ಹೇಳ್ತೀನಿ. 1 ವರ್ಷ 1.5 ವರ್ಷ ಇಟ್ರೂ ಹುಳು ಏನು ಬೀಳಲ್ಲ. ಆ ರೀತಿ ಮಸಾಲೆ ಹಾಕ್ಕೊಂಬರ್ಬೋದು ನಾವು, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಮರಿದಿರ.
ನೋಡ್ತಾ ಇರ್ಬೋದು ಕರ್ಬೇವು ಸೊಪ್ಪು ಮುಟ್ರೆ ಗರಿ ಗರಿ ಆಗ್ತಾಯಿದೆ. ಈಗ ಉಪ್ಪು, ನಾನು ಅವಾಗ ಹೇಳ್ದೆಲ್ಲ ಉಪ್ಪು ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್. ಇದು ಬಂದು ಉಪ್ಪನ್ನು ಕೂಡ ಸ್ವಲ್ಪ ಹೊತ್ತು ಬಿಸಿಗಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ತೋರಿಸ್ತೀನಿ ಉಪ್ಪನ್ನ ಏನು ಮಾಡ್ತೀನಿ ಅಂತ. ಉಪ್ಪನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಈಗ ಬ್ಯಾಡಗಿ ಮೆಣಸು ಉದ್ದುದ್ದಕ್ಕಿರುತ್ತೆ, ಒಂದು 2-3 ಪೀಸ್ ಮಾಡ್ಕೊತಾ ಇದ್ದೀನಿ. ಕೈಯಲ್ಲೇ ಈ ರೀತಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಈಗ ಬ್ಯಾಡಗಿ ಮೆಣಸು ಮೆಣಸಿನ್ಕಾಯಿ ಮಿಕ್ಸ್ ಮಾಡಾದಮೇಲೆ 1 ಹಿಡಿಯಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸೋದ್ರಿಂದ ಹುಳು ಏನು ಬೀಳಲ್ಲ, ವರ್ಷ ಇಟ್ಟರೂ ಹುಳು ಬೀಳಲ್ಲ, ಟೇಸ್ಟು ಚೇಂಜ್ ಆಗೋಲ್ಲ. ಉಪ್ಪು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೀವು ಮರಿದಿರ ಉಪ್ಪು ಸೇರಿಸಿ, ಚಿಲ್ಲಿ ಪೌಡ್ರಿಗಾಗಲಿ ಧನಿಯಾ ಪೌಡರ್ಗಾಗಲಿ ಸಾಂಬಾರು ಮಸಾಲೆಗಾಗಲಿ 1 ಹಿಡಿಯಷ್ಟು, ಈಗ 1 kgಗೆ 1 ಹಿಡಿಯಷ್ಟು ಉಪ್ಪು ಸೇರಿಸಿದ್ರೆ ಏನಾಗಲ್ಲ. ಉಪ್ಪು ಮರಿದಿರ ಹಾಕಿ ಹುಳುಗಳು ಬೀಳ್ದಿರ ಇರುತ್ತೆ. ಈಗ ಇನ್ನೊಂದು ಸೈಡು ಧನಿಯಾಗೆ ಕರ್ಬೇವು ಸೊಪ್ಪು ಹಾಕಿ ಸ್ವಲ್ಪ ಕೈಯಲ್ಲಿ ಸ್ವಲ್ಪ ಈ ರೀತಿ ಹಿಂಡಿದ್ರೆ ಪುಡಿ ಪುಡಿ ಆಗುತ್ತೆ ಕರ್ಬೇವು ಸೊಪ್ಪು. ನಾವು ಮುಂಚೆನೇ ಹುರ್ಕೊಂಡಿರೋ ಬೇಳೆ ಎಲ್ಲ ಈಗ ಧನಿಯಾಕ್ಕೆ ಸೇರಿಸಿ ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಕೈಯಲ್ಲೇ ಮಿಕ್ಸ್ ಮಾಡಿ. ಕೈ ಏನು ತೇವಾಂಶ ಇರಬಾರ್ದು. ಕೈ ತೇವಾಂಶ ಇದ್ದರೆ ಹುಳುಗಳು ಬೀಳತ್ತೆ, ಇಲ್ಲ ವಾಸನೆ ಬಂದುಬಿಡತ್ತೆ. ತುಂಬ ಕೈಗಳು ಬಂದು ಡ್ರೈ ಆಗಿರಬೇಕು, ಆ ರೀತಿ ಇಟ್ಕೊಳ್ಳಿ. ನೀರು ತಾಕಲೇಬಾರ್ದು ಇದಕ್ಕೆ. ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಇದೇ ಥರ ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಏನಿರಲ್ಲ, ಆರೋಗಿರುತ್ತೆ. ಈಗ ಇದಕ್ಕೂ ಅಷ್ಟೇ 1 ಹಿಡಿಯಷ್ಟು ಉಪ್ಪು ಸೇರಿಸ್ಕೊತಿದ್ದೀನಿ. 1 kgಗೆ 1 ಹಿಡಿ ಉಪ್ಪು. ನಾನಿಲ್ಲಿ 1 ಹಿಡಿ ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ. ಇಷ್ಟು ಮಸಾಲೆಗೆ ಏನು ಜಾಸ್ತಿ ಆಗಲ್ಲ ಉಪ್ಪು, ಮರಿದಿರ ಸೇರಿಸಿ ಉಪ್ಪು. ಮಸಾಲೆನೂ ಅಷ್ಟೇ ಸ್ವಲ್ಪ ಒಂಥರ ಶೈನಿಂಗ್ ಬರುತ್ತೆ ಉಪ್ಪು ಹಾಕೋದ್ರಿಂದ ನೋಡೋದಕ್ಕೆ. ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ಯಾವ ರೀತಿ ಮಿಕ್ಸ್ ಮಾಡಿದ್ದೀನಿ ಅಂತ. ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮಿಲ್ಗೆ ಹಾಕ್ಕೊಂಡು ಬಂದಮೇಲೆ ತೋರಿಸ್ತಾ ಇದ್ದೀನಿ. ಇದು ಬಂದು ಸಾಂಬಾರು ಮಸಾಲ. ನೋಡ್ತಾ ಇರ್ಬೋದು ಯಾವ ಕಲರಲ್ಲಿ ಬಂದಿದೆ, ಟೆಕ್ಸ್ಚರ್ ನೋಡ್ತಾ ಇರ್ಬೋದು ನೀವು ಹೇಗೆ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಘಮ ಬರ್ತಾ ಇದೆ ಮನೆಯಲ್ಲಿ. ಇದು ಬಂದು ಚಿಲ್ಲಿ ಪೌಡರು ಸಪ್ರೇಟಾಗಿ ಮಿಲ್ ಮಾಡ್ಕೊಂಬಂದಿದ್ದೀನಿ. ಅಲ್ಲೇ ಫ್ಯಾನ್ ಎಲ್ಲ ಇಟ್ಟಿರ್ತಾರೆ, ಟ್ರೇ ಕೊಡ್ತಾರೆ ನಮಗೆ. ಆ ಟ್ರೇಯಲ್ಲಿ ಹಾಕಿ ಚೆನ್ನಾಗಿ ಫ್ಯಾನ್ ಕೆಳಗಡೆನೇ ಮಿಕ್ಸ್ ಮಾಡ್ಕೊಳ್ತಾ ತಣ್ಣಗೆ ಮಾಡ್ಕೊಂಬಂದಿದ್ದೀನಿ. ಆದರೂ ಕೂಡ ನಾವು ಮನೆಯಲ್ಲಿ 1 ದಿನ ಪೂರ್ತಿ ಹೀಗೆ ಫ್ಯಾನ್ ಕೆಳಗಡೆ ಬಿಸಿ ಹಾರಕ್ಕೆ ಬಿಡಬೇಕು. ಇದರಿಂದ ಹುಳುಗಳು ಬೀಳ್ದಿರ ಇರುತ್ತೆ. ನಾವು ಬಿಸಿಯಾಗಿ ಈಗ ಹಾಕ್ಕೊಂಬಂದ ತಕ್ಷಣವೇ ಜರಡಿ ಮಾಡಿಬಿಟ್ಟು ಏನಾದರೂ ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ 6 ತಿಂಗಳು ಕೂಡ ಇರಲ್ಲ. ಬಿಸಿಗೆ ಬೇಗ ಕೆಟ್ಟೋಗುತ್ತೆ, ವಾಸನೆ ಬಂದುಬಿಡುತ್ತೆ. ಇದನ್ನು ನಾನು ನಾಳೆ ಬೆಳಗ್ಗೆ ಜರಡಿ ಹಿಡ್ಕೊಂಡು ಬಾಕ್ಸ್ಗೆ ತುಂಬ್ಕೊಳ್ತೀನಿ. ಈಗ 1 ದಿನ ಪೂರ್ತಿ ಬಿಟ್ಟಾದಮೇಲೆ ಈ ರೀತಿ ಇದೆ. ಜರಡಿ ಹಿಡ್ಕೊಂಡಾದಮೇಲೆ ನೋಡ್ತಾ ಇರ್ಬೋದು ಬಾಕ್ಸ್ಗೆಲ್ಲ ತುಂಬ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪನೇ ತಗೊಂಡು ನಾನು ಒಂದು 10 ದಿನಕ್ಕೆ 15 ದಿನಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಇವಾಗ ನೀವು ಮಸಾಲೆ ತಗೊಬೇಕು ಅಂದರೆ ಒದ್ದೆ ಇಲ್ದಿರ ಇರೋ ಸೌಟ್ ತಗೊಬೇಕು. ಕೈಯಲ್ಲಿ ಮುಟ್ಟಬಾರ್ದು. ಏರ್ ಟೈಟ್ ಬಾಕ್ಸೆಲ್ಲ ಹಾಕಿಟ್ಕೊಬೇಕು. ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಮತ್ತು ಮುಚ್ಚಳ ಹಾಕಿ ನೀರು ತಾಕ್ದಿರ. ಯಾವಾಗೂ ಅಷ್ಟೇ, ನಾವು ಸೌಟ್ ಏನಾದರೂ ತೊಳೆದ್ಬಿಟ್ಟು ಮಸಾಲೆ ಜೊತೆ ಇಟ್ಬಿಟ್ರೆ ಮಸಾಲೆ ಕೆಟ್ಟೋಗುತ್ತೆ. ಈ ರೀತಿ ಹಾಕ್ಕೊಬೇಕು. ನಂದು ಚಿಲ್ಲಿ ಪೌಡರ್ ಬಾಕ್ಸ್ ಇನ್ನೂ ಖಾಲಿ ಆಗಿಲ್ಲ, ಹಳೇದು ಸ್ವಲ್ಪ ಇದೆ ಮೆಣಸಿನ ಪುಡಿ. ಸರಿ, ಅದಾದಮೇಲೆ ಸೇರಿಸ್ಕೊಳ್ಳೋಣ ಅಂತ ಹಂಗೆ ಇಟ್ಟಿದ್ದೀನಿ ಕವರಲ್ಲಿ ಹಾಕಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಮಸಾಲೆ ಉಪಯೋಗಿಸಿ ಸಾರು ಹೇಗೆ ಮಾಡೋದು ಅಂತ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು.